ಶ್ರೀ ಶ್ರೀ ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿ ಮಠದಲ್ಲಿ ಶ್ರೀ ಶರಭ ಯೋಗೇಂದ್ರ ಸ್ವಾಮಿಗಳ 308ನೇ ಆರಾಧನಾ ಮಹೋತ್ಸವ ಹಾಗೂ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ರಥೋತ್ಸವ ಭಕ್ತಿಭಾವದಿಂದ ನೆರವೇರಲಾಯಿತು. ಆರಾಧನಾ ಮಹೋತ್ಸವದ ಅಂಗವಾಗಿ ಗಣಪತಿ ಪೂಜೆ, ಪುಣ್ಯಾಹ, ದಶಶಾಂತಿ, ರುದ್ರಾಭಿಷೇಕ, ಕಳಶಾರಾಧನೆ, ಮಹಾನ್ಯಾಸಪೂರ್ವಕ ಅಭಿಷೇಕ, ಮಹಾಮಂತ್ರ ಹೋಮ, ನಾದಸ್ವರ ಸುಪ್ರಭಾತ, ಧ್ವಜಾರೋಹಣ, ಕಳಶೋತ್ಸವ, ಲಿಂಗ ಪ್ರತಿಷ್ಠಾಪನೆ ಹಾಗೂ ಶ್ರೀ ಶರಭ ಯೋಗೇಂದ್ರ ಸ್ವಾಮಿ, ಅನ್ನಪೂರ್ಣ ದೇವಿ ಮತ್ತು ಕಾಶಿ ವಿಶ್ವನಾಥ ಸ್ವಾಮಿಗಳಿಗೆ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ವಿಶೇಷ ಪೂಜೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಶ್ರೀ ಎ ಬಿ ಮಂಜುನಾಥ್ ಪಾಪಾಗ್ನಿ ಮಠ ಚಾರಿಟೇಬಲ್ ಟ್ರಸ್ಟಿಗೆ ಉಪಾಧ್ಯಕ್ಷರಾಗಿದ್ದಾರೆ. ಈ ದಿನ ಶ್ರೀ 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 ಶರಭ ಯೋಗೇಂದ್ರ ಸ್ವಾಮಿಗಳವರ 308ನೇ ಆರಾಧನೆ ಮಹೋತ್ಸವ ನಡೀತಾ ಇದೆ. ಇದು ಸುಮಾರು 300 ವರ್ಷಗಳಿಂದ ಸುಮಾರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇದ್ದಾಗಿಂದ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆದಮೇಲೆ ಶರಭಯೋಗೇಂದ್ರ ತದನಂತರ ಶರಭಯೋಗೇಂದ್ರ ಸ್ವಾಮಿಗಳು ಇಲ್ಲಿ ಮಠಾಧೀಶರು. ಅವ್ರದ್ದು 308ನೇ ಆರಾಧನೆ ನಡೀತಾ ಇದೆ. ಇದು ಭಾಳ ವಿಜೃಂಭಣೆಯಾಗಿ ನಡೀತಾ ಇರುತ್ತೆ. ಇದು ನಮ್ಮ ಪೂರ್ವಿಕರು ನಡ್ಕೊಂಡಿಗೆ ಬರ್ತಾ ಇದ್ದಾರೆ. ಅದನ್ನು ನಾವು ಇದೇ ರೀತಿ ಬರ್ತಾ ಇದ್ದೀವಿ. ಈ ವಿಶೇಷ ಏನಂದರೆ ಈ ಶರಭಯೋಗೇಂದ್ರ ಸ್ವಾಮಿಗಳ ಆರಾಧನೆ ಮಾಡುವಾಗ ಹೋಮ, ಕಳಶ ಆರಾಧನೆ ಮತ್ತು ಹೋಮ ಮಾಡುವಾಗ ನಮ್ಮ ಸುಖ, ಶಾಂತಿ, ನೆಮ್ಮದಿ, ಆಮೇಲೆ ಬೆಳೆಗಳಾಗಬೇಕು, ಮಳೆಗಳು ಬರಬೇಕು ಅಂತ ನಮ್ಮ ಶರಭಯೋಗೇಂದ್ರ ಸ್ವಾಮಿಗಳು ಆರಾಧನೆ ಮಾಡುವಾಗ ಎಲ್ಲಿ ನೋಡಿ ಹಿಂದೆ ಇಲ್ಲಿರೋ ಮಳೆ ಭಾಳ ಚೆನ್ನಾಗಿ ಬಂತು. ಅದೇ ರೀತಿ ನಮ್ಮ ಶರಭಯೋಗೇಂದ್ರ ಸ್ವಾಮಿ ಆಶೀರ್ವಾದ ಜನರ ಮೇಲೆ ಯಾವತ್ತೂ ಇರಲಿ. ನಮ್ಮ ಜನಾಂಗದವರು, ನಮ್ಮ ಎಲ್ಲ ಹಿತೈಷಿಗಳು ಎಲ್ಲರೂ ಬಂದು ಇಲ್ಲಿ ನಮ್ಮ ಶರಭಯೋಗೇಂದ್ರ ಸ್ವಾಮಿ ಆರಾಧನೆ ಪಾಲ್ಗೊಂಡಿದ್ದಾರೆ. ಇಷ್ಟು ವಿಜೃಂಭಣೆಯಾಗಿ ನಡೆಸಬೇಕಾದ್ರೆ ನಮ್ಮ ಕಮಿಟಿಯಿಂದ ನಮ್ಮ ಯೂತ್ ಕಮಿಟಿಯಿಂದ ಎಲ್ಲ ಜನ ಸಹಕಾರದಿಂದ ಎಲ್ಲ ಜನಾಂಗದವರು, ಒಂದೇ ಜನಾಂಗ ಅಂತಲ್ಲ, ಎಲ್ಲ ಜನಾಂಗದವರು ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗ್ತಾರೆ. ಇವತ್ತು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅನ್ನಸಂತರ್ಪಣೆ ನಡೀತಾ ಇರುತ್ತೆ. ಬಂದವರಿಗೆ ವ್ಯವಸ್ಥೆಗಳು, ಮಲ್ಕೊಳ್ಳೋಕೆ ವ್ಯವಸ್ಥೆಗಳೆಲ್ಲ ಮಾಡಿದ್ದೀವಿ. ಇವಾಗ ಸುಮಾರು ಜನ ಬರ್ತಾನೆ ಇದ್ದಾರೆ. ಇನ್ನೂ ರಾತ್ರಿ 12 ಗಂಟೆ ಆದರೂ ಭಜನೆಗಳು ನಡೀತಾ ಇರುತ್ತದೆ, ಹೋಮ ನಡೀತಾ ಇರುತ್ತದೆ. ಅದರಿಂದ ಶರಭಯೋಗೇಂದ್ರ ಸ್ವಾಮಿ ಭಾಳ ವಿಶೇಷವಾದ ದಿನ ಇವತ್ತು. ಇದು ಸುಮಾರು ಇತಿಹಾಸ ಇರುವಂಥ ಜಾಗ. ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಗಳು 14 ವರ್ಷ ಬೆಳೆದಂಥ ಜಾಗ. ಇಲ್ಲಿ ಅವ್ರ ತಂದೆ ತಾಯಿಗೆ ವಿಶ್ವರೂಪ ತೋರಿಸೋಂಥ ಜಾಗ ಇದು ಮಠ. ಈ ಮಠದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು 14 ವರ್ಷ ಆದಮೇಲೆ ಮನೆಗಾನೆ ಅಲ್ಲಿಗೆ ಹೋಗ್ಬಿಡ್ತಾರೆ. ಅಲ್ಲಿ ಹೋಗಿ ದೇಶಾಂತರ ಕಾಲಜ್ಞಾನ ಹೇಳ್ತಾರೆ. ತದನಂತರ ಶರಭಯೋಗೇಂದ್ರ ಸ್ವಾಮಿಯವರು ಪೀಠಾಧಿಪತಿಯಾಗಿರ್ತಾರೆ. ಅವರು ಹುಲಿ ಮೇಲೆ ಸಂಚಾರ ಮಾಡಿ ಎಲ್ಲಿ ಕಷ್ಟ ಪಾಪಾಗ್ನಿ ಮಠ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಎನ್ ಯಜ್ಜಾರಾಚಾರಿ. ಇಲ್ಲಿ ಶರಭ ಯೋಗೇಂದ್ರ ಸ್ವಾಮಿ 308ನೇ ಆರಾಧನೆ ಇದು ವರ್ಷನೂ ಪರಂಪರವಾಗಿ ನಡೆಸ್ಕೊಂಡು ಬರ್ತಾ ಇರ್ತಾರೆ. ನಮ್ಮ ಹಿರಿಯರು ಮೊದಲಿನಿಂದ 308ನೇ ಆರಾಧನೆ ವಿಜೃಂಭಣೆಯಿಂದ ನಡೀತಾ ಬರ್ತಾ ಇದೆ. ಇಲ್ಲಿ ಶರಭ ಯೋಗೇಂದ್ರ ಸ್ವಾಮಿ ಅವರು ಆರಾಧನೆ 308ನೇದು. ಇಲ್ಲೇ ಊಟ, ಅನ್ನ ಸಂತರ್ಪಣೆ ಎಲ್ಲ ಇರುತ್ತದೆ. ಭಕ್ತಾದರು ಸಾವಿರಾರು ಜನ ಭಕ್ತಾದರು ಬಂದು ಇಲ್ಲಿ ಇದ್ದು ಆರಾಮಾಗಿ ಹೋಗ್ತಾರೆ. ಶರಭ ಯೋಗೇಂದ್ರ ಸ್ವಾಮಿಯವರು ಮೊದಲು ವೀರಬ್ರಹ್ಮೇಂದ್ರ ಸ್ವಾಮಿಯ ತದನಂತರ ಇವರು ಮಠಾಧಿಪತಿಗಳು. ಇವರು ಆದಮೇಲೆ ಮಠಾಧಿಪತಿ ಶರಭ ಯೋಗೇಂದ್ರ ಸ್ವಾಮಿಯವರು ಅವರು ಉಳಿ ಮೇಲೆ ಬರ್ತಾ ಇದ್ದರಂತೆ.
ಎಲ್ಲ ಕಾರ್ಯಕ್ರಮಗಳು ಎಲ್ಲ ಅವರು ಇದನ್ನು ಒಳ್ಳೆಯ ಎಲ್ಲ ವಾತಾವರಣವನ್ನು ಇದು ಮಾಡ್ತಾಯಿದ್ರು.